ಎರಡು ಫೋಟೋ ಇಟ್ಕೋತೀವಿ. ಒಂದು ಪರಮ ಪೂಜನೀಯ ಗೋಲ್ವಲ್ಕರ್, ಇನ್ನೊಂದು ಪರಮ ಪೂಜನೀಯ ದೇವರಸು ಬಾಳಾಸಾಹೇಬ್ ದೇವರಸರು ಎಮರ್ಜೆನ್ಸಿನಲ್ಲಿ ಮೈಸೂರಿಗೂ ಬಂದಿದ್ದರು. ಟೌನ್ ಹಾಲಲ್ಲಿ ಮೀಟಿಂಗ್ ಆಗಿತ್ತು. ನಮಗೆಲ್ಲ ಗೊತ್ತಿಲ್ಲದೆ ಇರತಕ್ಕಂಥ ಅಂಶ ಒಂದು, ಶ್ರೀನಿವಾಸ ಪ್ರಸಾದು MLA, ಕಾಂಗ್ರೆಸ್ಸಿನ MLA, ಅವರು ನೋಡಿ ಸ್ವಯಂ ಸೇವಕರಂಥವ್ರು, ನಮಗೆ ಗೊತ್ತೇ ಇರಲಿಲ್ಲ. ಅವರು ಚಡ್ಡಿ ಹಾಕ್ಕೊಂಡು ಗಣವೇಶ ಹಾಕ್ಕೊಂಡು ಬಾಳಾಸಾಹೇಬ್ ದೇವರಸರು ಟೌನ್ ಹಾಲ್ ಕಾರ್ಯಕ್ರಮದಲ್ಲಿ ಭಾಷಣ ಮಾಡಿದ್ರು. ಅದರ ಅಧ್ಯಕ್ಷತೆ ವಹಿಸಿದ್ರು. ಇದು ನಾನು ಸಹ ಭಾಗವಹಿಸಿದ್ದೆ ಆ ಕಾರ್ಯಕ್ರಮದಲ್ಲಿ. ಹಾಗಾಗಿ ಈ ಸನ್ನಿವೇಶದಲ್ಲಿ ಈ ಮಾತನ್ನ ಹೇಳ್ತಾ ಇದ್ದೀನಿ. ಈ ಥರ ಇಟ್ಕೊಂಡಿರ್ತಕ್ಕಂಥ ಇವರು ಏನಾಯಿತು, ಕಾಂಗ್ರೆಸ್ಸಿನ ಯಾವಾಗ ಕಾಂಗ್ರೆಸ್ಸಿನ ಪ್ರಧಾನಮಂತ್ರಿ ಆಗಲಿ ಮುಖ್ಯಮಂತ್ರಿಗಳಾಗಲಿ ಕಾಂಗ್ರೆಸ್ಸಿನ ಮೇಲೆ ಅಟ್ಯಾಕ್ ಮಾಡಿದರೆ ಅಲ್ಲೆಲ್ಲ BJP ಗೆದ್ದಿದೆ. BJPಯ ಮಾತೃ ಸಂಸ್ಥೆ ಕಾಂಗ್ರೆಸ್ಸು. ಏನು ಅಂತ ದೇಶಭಕ್ತರದ್ದು ಒಂದು ಪಕ್ಷ ಇದೆ, ಅದು RSS ದೊಡ್ಡ ಕೆಡೆರ್. ಇಲ್ಲಿ ಸಾವಿರಾರು ಜನ ಸ್ವಯಂ ಸೇವಕರನ್ನ ರೆಡಿ ಮಾಡ್ತಾರೆ. ಪ್ರತಿಯೊಬ್ಬ ಸ್ವಯಂ ಸೇವಕನು ಪ್ರಧಾನಮಂತ್ರಿ ಲಾಯಕ್ಕಿರತಕ್ಕಂಥ ಇದು ಅಂತ ಹೇಳ್ಬೋದು. ನರೇಂದ್ರ ಮೋದಿಯವರು ಸಹ ಪ್ರಪ್ರಥಮವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತ. ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಹಾಗಾಗಿ ನಮ್ಮ ದೇಶದಲ್ಲಿ ಅತ್ಯಂತ ಬಡತನದಿಂದ ಬಂದಿರತಕ್ಕಂಥ ಒಬ್ಬ ದೇಶಭಕ್ತ ಪ್ರಧಾನಮಂತ್ರಿ ಆಗಿದ್ದಾನೆ. ಇದು ನಮಗೆಲ್ಲರಿಗೂ ಹೆಮ್ಮೆ ತರ್ತಕ್ಕಂಥ, ಎಲ್ಲ ಹಿಂದೂಗಳಿಗೆ ಹೆಮ್ಮೆ ಬರ್ತಾ ವಿಷಯ. ಇದನ್ನು ಗಮನದಲ್ಲಿ ಇಟ್ಕೊಂಡು ಇದು ಜೀರ್ಣಿಸ್ಕೊಳಕ್ಕಾಗಲ್ಲ ಕಾಂಗ್ರೆಸ್ನವ್ರಿಗೆ. ಅದಕ್ಕೇನು ಮಾಡ್ತಾರೆ ಅವರು, ಏನೇನೋ ಪ್ರಯತ್ನ ಮಾಡಿ ಬ್ಯಾನ್ ಮಾಡೋದು, ಆ್ಯಕ್ಟಿವಿಟೀಸ್ ಬ್ಯಾನ್ ಮಾಡೋದು, RSSನ ಬ್ಯಾನ್ ಮಾಡೋದು ಆ ಥರ ಒಂದು ಪ್ರಯತ್ನ ಇವಾಗ ಕರ್ನಾಟಕದಲ್ಲಿ ನಡೀತಾ ಇದೆ. ಈಗ ಕಾಂಗ್ರೆಸ್ಸಿನ ಪಕ್ಷ ಆಡಳಿತದಲ್ಲಿದೆ. ಕಾಂಗ್ರೆಸ್ಸಿನ ಪಕ್ಷದ ಆಡಳಿತದಲ್ಲಿದೆ ಅಂದರೆ ಜನತಾ ಪಕ್ಷದಿಂದ ಹೋಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅಹಿಂದ ಅಂತ ಮಾಡಿಕೊಂಡ್ರು. ಈ ಅಹಿಂದ ಅಂತಂದರೆ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ದಲಿತರು. ಈ ದಲಿತರು ಇವರೇನು ಮಾಡಿದ್ರು, ಕೌಂಟ್ರು ಕೊಡೋದಕ್ಕೋಸ್ಕರ ಇವರು ಅಹಿಂದ ಮಾಡಿಕೊಂಡು RSSನ ಬ್ಯಾನ್ ಮಾಡೋಕ್ಕಾಗೋದಿಲ್ಲ. ಸುಪ್ರೀಂ ಕೋರ್ಟ್ ಬ್ಯಾನ್ ಇದನ್ನು ಮಾಡೋದು ತರ್ಕಬದ್ಧ ಅಲ್ಲ ಅನ್ನೋದನ್ನು ತೀರ್ಮಾನ ಮಾಡಿಬಿಟ್ಟಿದೆ. ಹಾಗಾಗಿ ಏನು ಮಾಡಿದ್ರು, RSS ಆ್ಯಕ್ಟಿವಿಟೀಸ್ನ ಬ್ಯಾನ್ ಮಾಡಿದ್ರು. ಈ ಪ್ರಿಯಾಂಕಾ ಖರ್ಗೆ ಇದಾರಲ್ಲ, ಬುದ್ಧಿವಂತನ ಹೌದು. ಆ್ಯಕ್ಟಿವಿಟೀಸ್ನ ಬ್ಯಾನ್ ಮಾಡಬೇಕು ಅಂತಂದರೆ ಚಿತ್ತಾಪುರ ಗೆದ್ದು ಬಂದಿರತಕ್ಕಂಥದ್ದು, ಪ್ರಿಯಾಂಕಾ ಖರ್ಗೆ ಗೆದ್ದು ಬಂದಿರತಕ್ಕಂಥದ್ದು ಬೆಳಗಾಮಲ್ಲೋ ಗುಲ್ಬರ್ಗಾದಲ್ಲೋ ಒಂದು ಹಳ್ಳಿ, ಆ ಊರು ಸಣ್ಣ ಊರು ಚಿತ್ತಾಪುರ ಅಂತ, ಅಲ್ಲಿಂದ ಗೆದ್ದು ಬಂದಿರೋರು MLA. ಸೊ ಏನು ಮಾಡಿದ್ರು, ಅಲ್ಲಿ ತಹಶೀಲ್ದಾರು DC ಮೇಲೆ ಪ್ರೆಷರ್ ತಂದುಬಿಟ್ಟು RSSನ ಆ್ಯಕ್ಟಿವಿಟೀಸ್ನ ಬ್ಯಾನ್ ಮಾಡಿದ್ರು. ಬ್ಯಾನ್ ಏನಾಗಿದೆ ಅಂತಂದರೆ, ಆ್ಯಕ್ಟಿವಿಟೀಸ್ನ ಬ್ಯಾನ್ ಮಾಡಬೇಕು, ಪಥಸಂಚಲನ ಬ್ಯಾನ್ ಮಾಡಬೇಕು. ಪಥಸಂಚಲನ ಬ್ಯಾನ್ ಮಾಡಬೇಕು ಅಂತಂದರೆ ನವಂಬರ್ 2ನೇ ತಾರೀಕು ಹೈಕೋರ್ಟ್ಗೆ ಹೋಯಿತು ವಿಷಯ. ಹೈಕೋರ್ಟ್ನವರು ಹೇಳಿದ್ರು, ನೀವು ಪಥಸಂಚಲನ ಡೇಟ್ನ ಬೇರೆ ಮಾಡ್ಕೊಟ್ಟಿದ್ದೀವಿ, ನವಂಬರ್ 2ನೇ ತಾರೀಕೇನು ಕೊಟ್ಟಿದ್ದಾರೆ ಅಂತ ಹೇಳಿ, ಆದರೆ ಇವತ್ತೇ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ತಾರೀಕು ಬಂದ್ಬಿಟ್ಟು ಅದಕ್ಕಿಂತ 10 ದಿವಸ ಮುಂಚೆ ಇದ್ದೀವಿ ನಾವು. ಇವತ್ತು ಪಥಸಂಚಲನ ಕರ್ನಾಟಕದ ಎಲ್ಲ ಕಡೆಯಿಂದನೂ ಕರೆ ಕೊಟ್ಟಿದ್ದಾರೆ ಅನ್ನೋದು ಒಂದು ಗಾಳಿ ಸುದ್ದಿ. ಅಷ್ಟು ಕೊಟ್ಟರಲ್ಲ, ಸಂಘದ ಸ್ವಯಂ ಸೇವಕನಾಗಿ ನಾವು ಹೇಳೋದಕ್ಕೆ ಇಷ್ಟಪಡೋದು, ಅಷ್ಟೊಂದು ಇದು ಹೊರೆ ಹಾಕೋಕ್ಕೆ ಬಿಡೋದಿಲ್ಲ. ಅಲ್ಲಿ ಇರ್ತಕ್ಕಂಥ ಜನಗಳನ್ನ ಸೇರಿಸ್ಬಿಟ್ಟು RSSನ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಹೊರಟಿದ್ದಾರೆ. ಇಲ್ಲಿ ಗಂಡಸರು ಹೆಂಗಸರು ನೋಡಿ ಪಥಸಂಚಲನ ಮಾಡ್ತಾರೆ ಅಂತಂದರೆ, ಮುಂಚೆ ಅರ್ಧ ಕಾಕಿ ಪ್ಯಾಂಟು, ವೈಟ್ ಶರ್ಟು, ಕರಿ ಟೋಪಿ, ಕೋಲು, ಶೂ ಇತ್ತು. ಈಗೇನಾಗಿದೆ, ಅರ್ಧ ಪ್ಯಾಂಟನ್ನು ಫುಲ್ ಪ್ಯಾಂಟ್ ಮಾಡಿದ್ದಾರೆ. ಏನು ಅಂತಂದರೆ ವಾಟ್ ಈಸ್ ಪರ್ಮನೆಂಟ್ ಅನ್ನೋದು ಸಾಕ್ರೆಟಿಸ್ ಕಾಲದಲ್ಲಿ ಒಂದು ಚರ್ಚೆಗೆ ವಿಷಯ ಬರುತ್ತಂತೆ. ಚರ್ಚೆಗೆ ವಿಷಯ ಬಂದಾಗ ಆತ ಹೇಳ್ತಾರಂತೆ, ಓನ್ಲಿ ಚೇಂಜ್ ಈಸ್ ಪರ್ಮನೆಂಟ್ ಅಂತ. ಸೊ ಆ ಚೇಂಜ್ ಈಸ್ ಪರ್ಮನೆಂಟ್ ಅನ್ನೋದು ಪ್ರಪಂಚದ ನಿಯಮ, ಪ್ರಕೃತಿಯ ನಿಯಮ. ಆ ನಿಯಮಕ್ಕೆ ಅನುಸಾರವಾಗಿ ಇವಾಗ ಏನಾಗಿದೆ, ಅರ್ಧ ಚಡ್ಡಿ ಇರ್ತಕ್ಕಂಥದ್ದನ್ನು ಫುಲ್ ಮಾಡಿಬಿಟ್ಟು ಪ್ಯಾಂಟ್ ಮಾಡಿದ್ದಾರೆ. ಇದು ಸಂಘ ಸ್ಥಾಪನೆಯಾಗಿ 1925ನೇ ಇಸ್ವಿನಲ್ಲಿ ವಿಜಯದಶಮಿ ದಿವಸ ಮೊಹಿತೇವಾಡ ಅನ್ನೋ ಇದರಲ್ಲಿ ಕಾಂಗ್ರೆಸ್ ಇದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕ್ರಮ ಗುರೂಜಿಯವರ ಇದರಲ್ಲಿ ಮುಖಂಡತ್ವದಲ್ಲಿ ನಡೆಯುತ್ತೆ. ಯಾಕೆ ನಡೆಯುತ್ತೆ, ಇದ್ರ ಉದ್ದೇಶ ಏನು ಅಂತಂದರೆ, ಆಗ ನೋಡಿ ಹೆಣ್ಣು ಮಕ್ಕಳು ಬಾಗಿನ ಕೊಡೋದು, ಕೋಸಂಬರಿ ಪಾನಕ ಕೊಡೋದು, ಮತ್ತು ಅರಿಶಿನ ಕುಂಕುಮಕ್ಕೆ ಹೋಗೋದು, ಇದೆಲ್ಲ ಇರುತ್ತೆ. ಆಗೇನಾಗುತ್ತೆ, ಮುಸಲ್ಮಾನರು ಹುಡುಗರು
ಕಿತಾಪತಿ ಮಾಡೋದು, ರೇಗಿಸೋದು, ಕಲ್ಲು ಹೊಡೆಯೋದು, ಮತ್ತು ಅಟ್ಯಾಕ್ ಮಾಡೋದು, ಆಕ್ರಮಣ ಮಾಡೋದು, ಈ ಥರ ಎಲ್ಲ ನಡೀತದೆ. ಅದನ್ನು ವಿರೋಧಿಸೋದಕ್ಕೋಸ್ಕರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಾರ್ವಜನಿಕವಾಗಿ ತಲೆ ಎತ್ತುತ್ತೆ. ದಂಡ ಹಿಡ್ಕೊಂಡು ಓಡಾಡೋದು, ಚಡ್ಡಿ ಇಟ್ಕೊಂಡು ರಸ್ತೆಗಳಲ್ಲಿ ನಿಂತ್ಕೊಳ್ಳೋದು ಎಲ್ಲ ಮಾಡ್ತಾರೆ. ಹೀಗೆಲ್ಲ ಮಾಡಿಕೊಂಡು ಹೊರಟಾಗ ಏನಾಗುತ್ತೆ, ಈ ಕಾಂಗ್ರೆಸ್ನವರು ಅತ್ಯಂತ ದಡ್ರು ಅಂದರೆ ಶತಮೂರ್ಖರು ಅಂತಲೇ ಹೇಳ್ಬೋದು. ಇವರಿಗೆ ಹೊಳೆಯೋದೇ ಇಲ್ಲ. ಇದೇನಾಗುತ್ತೆ, ಕ್ರಮೇಣ ಬೆಳೀತಾ 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 ಬಂದಾಗ ನೆಹರು ಅವ್ರಿಗೆ ಗೊತ್ತಾಗುತ್ತೆ. ನೆಹರು ಕಾಲದಲ್ಲಿ ನೋಡಿ, ರಿಪಬ್ಲಿಕ್ ಡೇ ಪೆರೇಡಲ್ಲಿ 60ನೇ ದಶಕದಲ್ಲಿ ಮಧ್ಯಭಾಗ ಜಸ್ಟ್ ಇದಾಗಿರುತ್ತೆ. ಆ ಟೈಮಲ್ಲಿ ರಿಪಬ್ಲಿಕ್ ಡೇ ಪೆರೇಡಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ತುಕಡಿಯನ್ನು ಗಣವೇಶದ ಸಮೇತ ಭಾಗವಹಿಸೋದಕ್ಕೆ ಪರ್ಮಿಷನ್ ಕೊಡ್ತಾರೆ, ಭಾಗವಹಿಸಿರ್ತಾರೆ. ಯಾರಾದರೂ ಯೂಟ್ಯೂಬಲ್ಲಿ ನೋಡ್ತಾರೆ ಅಂತಂದರೆ ಫೇಸ್ಬುಕ್ಕಲ್ಲಿ ಹೋಗ್ಬಿಟ್ಟು ನಮ್ಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಗಣವೇಶದಲ್ಲಿ ರಿಪಬ್ಲಿಕ್ ಡೇನಲ್ಲಿ ಭಾಗವಹಿಸಿರೋದು ಒಂದು ಫೋಟೋ ಹಾಕಿ, ವಿಡಿಯೋ ಹಾಕಿ ಅಂತಂದರೆ ಹಾಕ್ತಾರೆ. ಇದನ್ನು ಫೇಸ್ಬುಕ್ಕಲ್ಲೂ ನೋಡ್ಬೋದು, ಗೂಗಲಲ್ಲೂ ನೋಡ್ಬೋದು, ಅಥವಾ ಎಲ್ಲ ಯೂಟ್ಯೂಬ್ ಚಾನಲ್ಗಳಲ್ಲೂ ಮತ್ತು ಎಲ್ಲ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ನೋಡ್ಬೋದು. ಇದು ಏನು ಅಂತ ದೇಶಭಕ್ತಿಯನ್ನು ಪ್ರಮೋಟ್ ಮಾಡ್ತಕ್ಕಂಥದ್ದು, ದೇಶಭಕ್ತಿಯನ್ನು ಬೆಳೆಸ್ತಕ್ಕಂಥದ್ದು. ನಮ್ಮ ದೇಶ ಹಿಂದೂ ದೇಶ, ಇದು ಮೂಲಭೂತವಾಗಿ ಗೊತ್ತಿರಬೇಕು. ಇಲ್ಲಿ ಯಾರು ಮುಸಲ್ಮಾನರಿದ್ದಾರೆ ಅವರೆಲ್ಲ ಒಂದಲ್ಲ ಒಂದು ಕಾಲದಲ್ಲಿ ಹಿಂದೂಗಳಾಗಿದ್ದರು. ಟಿಪ್ಪುವಿನ ಕಾಲ, ಔರಂಗಜೇಬಿನ ಕಾಲ ದಬ್ಬಾಳಿಕೆ ಜಾಸ್ತಿ ನಡೀತಿತ್ತು. ಪ್ರಾಣ ಉಳಿಸ್ಕೊಳ್ಳೋದಕ್ಕೋಸ್ಕರ, ಬದುಕು ಕಟ್ಕೊಳ್ಳೋದಕ್ಕೋಸ್ಕರ ಅವರೇನು ಮಾಡಿದ್ರು, ಮುಸಲ್ಮಾನರಾದರು. ಅಂಥ ಮುಸಲ್ಮಾನರಿದ್ದಾರೆ ಹೊರತು ಇಲ್ಲಿ ಒರಿಜಿನಲ್ ಮುಸಲ್ಮಾನರು ಒಬ್ಬರು ಇಲ್ಲ. ಇವರೆಲ್ಲ ಏನಾಗಿದೆ, ಇದನ್ನು ಬಂಡವಾಳ ಮಾಡಿಕೊಂಡು ಕಾಂಗ್ರೆಸ್ನವರು 1947ರಿಂದ ಹಿಡಿದು ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆಗೋವರೆಗೂ ಮೆರೆದು ಬಿಟ್ರು. ಈಗ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಿದ್ದಾರೆ. ಮತ್ತು ಸಾಮಾಜಿಕ ಜಾಲತಾಣ ಅಂತ ಏನಿದೆ, ಇಂಟರ್ನೆಟ್ಗಳು ಬಂದ್ಬಿಟ್ಟು ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ವಾಟ್ಸಪ್ ಇರ್ಬೋದು, ಅನೇಕ ಪ್ಲಾಟ್ಫಾರ್ಮ್ಗಳು ಬಂದ್ಬಿಟ್ಟು RSS ಬಗ್ಗೆ ನಿಜವಾದ ಇವುಗಳು ಬೆಳೆಸ್ತಾ ಇದೆ. ಹಾಗಾಗಿ ಏನಾಗಿದೆ, ಇನ್ನು ಮುಂದೆ ಕಾಂಗ್ರೆಸ್ ದೇಶದಲ್ಲಿ ಅಧಿಕಾರಕ್ಕೆ ಬರೋದಿಲ್ಲ, ಅಂಥ ವಾತಾವರಣ ನಿರ್ಮಾಣ ಆಗಿದೆ. ಇಂಥ ಪೀರಿಯಡಲ್ಲಿ ಚಿತ್ತಾಪುರದಲ್ಲಿ ಪ್ರಿಯಾಂಕಾ ಖರ್ಗೆ ಬಗ್ಗೆ ಸಾಕಷ್ಟು ಮಾತಾಡಿದ್ದೀನಿ. ಖರ್ಗೆ ತೆಗೆದುಹಾಕ್ಬಿಟ್ರೆ ಇಂದಿರಾ ಗಾಂಧಿ ಮಗಳ ಪ್ರಿಯಾಂಕಾ ಆಗ್ಬಿಡ್ತಾರೆ. ಇದು ನೋಡಿ, ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡಿಬೇಕು ಅನ್ನೋರಿಗೆ ಒಂದು ಕ್ಲೂ ಇದು. ಏನು ಅಂತಂದರೆ, ಪ್ರಿಯಾಂಕಾ ಖರ್ಗೆ ಅಂತ ಹೇಳಿದ್ರೆ ಖರ್ಗೆ ಮಗ, ಅವರು ಸೂಪರ್ CM. ಅವರೇನು ಮಾಡಿದ್ರು, ಸಂಘವನ್ನು ಬ್ಯಾನ್ ಮಾಡಿ ಅಂತ ಅಂದ್ಬಿಟ್ಟು ಕರ್ನಾಟಕದ ಮುಖ್ಯಮಂತ್ರಿಗೆ ಒಂದು ಲೆಟ್ರ್ ಬರೆದ್ರೆ ಈತ ಮಿನಿಸ್ಟ್ರು, ಹೌದು IT-BT ಮಿನಿಸ್ಟ್ರು, ಅವರೇನು ಮಾಡ್ತಾರೆ, ತೆಗೆದಕ್ಕಾಗಲ್ಲ. ಯಾಕೆ ಅಂತಂದರೆ ಅವರಪ್ಪ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು. ಏನಾರು ಪ್ರಾಬ್ಲಮ್ ಆಯಿತು, ಅಧಿಕಾರದಲ್ಲಿ ಮುಂದುವರಿಬೇಕು ಅಂತಂದರೆ ಭಾಳ ಈಸಿಯಾಗಿ ಅವ್ರನ್ನ ತಿಳಿಸ್ತಕ್ಕಂಥ ಶಕ್ತಿ ಇರತಕ್ಕಂಥವ್ರು ಮಲ್ಲಿಕಾರ್ಜುನ ಖರ್ಗೆ, ಪ್ರಿಯಾಂಕಾ ಖರ್ಗೆ ತಂದೆ. ಹಾಗಾಗಿ ಪ್ರಿಯಾಂಕಾ ಖರ್ಗೆ ಮಾತನ್ನು ಇವರು ತೆಗೆದಾಕೋಕ್ಕಾಗಲ್ಲ. ಅದರಿಂದ ಏನು ಮಾಡಿದ್ರು, ಇವ್ರ ಆ್ಯಕ್ಟಿವಿಟೀಸ್ನ ಬ್ಯಾನ್ ಮಾಡಬೇಕು ಅಂತ ಒಂದು ಕಂಡು ಹಿಡ್ಕೊಂಡ್ರು ಇವರು. ಸಿದ್ದರಾಮಯ್ಯನೂ ಏನು ಸಾಧಾರಣ ವ್ಯಕ್ತಿ ಅಲ್ಲ, ಅವತನಿಗೂ ಬುದ್ಧಿ ಇದೆ, ಸಾಕಷ್ಟು ಚಾಲಾಕಿ ಇದ್ದಾರೆ. ಅವರೇನು ಮಾಡಿದ್ರು, ಸಂಘದ ಆ್ಯಕ್ಟಿವಿಟೀಸ್ನ ನಿರ್ಬಂಧ ಮಾಡ್ತಕ್ಕಂಥ, ಸಂಘವನ್ನು ಬ್ಯಾನ್ ಮಾಡೋಕ್ಕೆ ಹೋಗಲಿಲ್ಲ ಅವರು. ಸಂಘದ ಆ್ಯಕ್ಟಿವಿಟೀಸ್ನ ನಿರ್ಬಂಧ ಮಾಡೋದಕ್ಕೋಸ್ಕರ ಏನು ಮಾಡಿದ್ರು, ತಹಶೀಲ್ದಾರು DC ಏನು ಸರ್ಕಾರ ಹೇಳ್ದಂಗೆ ಕೇಳ್ತಾರೆ. ಯಾಕೆಂದರೆ ಅವರೆಲ್ಲ ಸರ್ಕಾರಿ ನೌಕರರು. ಅವ್ರ ಮುಖಾಂತರ ಏನೋ ಆಟ ಹಾಕಿದ್ರು, ಅದು ಫೇಲ್ಯೂರ್ ಆಗ್ತಾಯಿದೆ. ಇವತ್ತು ಅಥವಾ ನವಂಬರ್ 2ನೇ ತಾರೀಕು ಹೈಕೋರ್ಟ್ ಸೂಚನೆ ಪ್ರಕಾರ ಕಾಂಗ್ರೆಸ್ನವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಪಥಸಂಚಲನ ಮಾಡ್ಬೋದು ಚಿತ್ತಾಪುರದಲ್ಲಿ. ಇಡೀ ಸಂಘದ ಶಕ್ತಿಯನ್ನು ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಏನು ಮಾಡಿದ್ದಾರೆ, ಕರೆ ಕೊಟ್ಟಿದ್ದಾರೆ ಅಂತ ಒಂದು ನಮ್ಮ ಕಿವಿಗೂ ಒಂದು ಮಾತು ಬಿದ್ದಿದೆ. ಏನಾದ್ರು ಒಂದು ದಿವಸದ ಪ್ರಯಾಣ, 3-4 ಅವರ್ಸ್ ಗಂಟೆ ಆಗಿದ್ದರೆ, ಮಂಡ್ಯದಲ್ಲಾಗಿದ್ದರೆ ಅಥವಾ ಬೆಂಗಳೂರಿನಲ್ಲಾಗಿದ್ದರೆ ಅಥವಾ ಚಾಮರಾಜನಗರದಲ್ಲಾಗಿದ್ದರೆ ನಾವು ಹೋಗ್ತಿದ್ವೇನೋ. ಆದರೆ ಒಂದು ದಿವಸದಕ್ಕಿಂತ ಹೆಚ್ಚಿನ ಪ್ರಯಾಣ ಹಿಡಿಯುತ್ತೆ. ಹಾಗಾಗಿ ಚಿತ್ತಾಪುರಕ್ಕೆ ಹೋಗ್ತಿಲ್ಲ ನಾವು. ಏನು ಅಂತಂದರೆ, ಇದು ಗೂಳಿಯನ್ನು ಕೊಂಬುಗಳನ್ನ ಹಿಡ್ಕೊಂಡು ಯುದ್ಧಕ್ಕೆ ಹೊರಟಂಗಿದೆ. ಏನಾಗುತ್ತೆ ನೋಡು, ಇದು ಒಂದು ಸನ್ನಿವೇಶ. ಇದು ನೆಹರು ಫೇಲ್ಯೂರ್ ಆದರು, ಇಂದಿರಾ ಗಾಂಧಿ ಫೇಲ್ಯೂರ್ ಆದರು, ರಾಜೀವ್ ಗಾಂಧಿ ಫೇಲ್ಯೂರ್ ಆದರು, ಸುಪ್ರೀಂ ಕೋರ್ಟ್ ಚೀಮಾರಿ ಆಗ್ತು. ಆದರೂ ಸಹ ಮತ್ತೆ ಇಂಥ ಪ್ರಯತ್ನ ನಡೀತಾ ಇದೆ. ಅಂದರೆ ಕಾಂಗ್ರೆಸ್ನವರು ಬಹಳ ಮೂರ್ಖರು. ಏನು ಅಂತಂದರೆ, ಕೋರ್ಟ
ನಾವು ಅಧಿಕಾರ ನಡೆಸೋರು, ನಾವು ಹೇಳ್ದಂಗೆ ಕೇಳಬೇಕು ಅಂತಾರೆ. ನೋಡಿ, ಆ ಸಂಘವನ್ನು ಬ್ಯಾನ್ ಮಾಡೋದಕ್ಕೆ ಯಾರ ಕೈಯಿಂದ ಸಾಧ್ಯ ಇಲ್ಲ. ಜವಾಹರ್ಲಾಲ್ ನೆಹರು ಕೈಯಿಂದ ಸಾಧ್ಯ ಆಗಲಿಲ್ಲ, ಇಂದಿರಾ ಗಾಂಧಿಯಿಂದ ಸಾಧ್ಯ ಆಗಲಿಲ್ಲ, ನರಸಿಂಹರಾವಿಂದ ಸಾಧ್ಯ ಆಗಲಿಲ್ಲ. ಇವ್ರು ಯಾವ ಲೆಕ್ಕ? ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ ಖರ್ಗೆ, ಇದು ಸಾಧ್ಯ ಇಲ್ಲ. ಏನು ಅಂದರೆ 2 ದಿವಸ ತಾಯಿ ಅಂತ ಕುಣಿತಾರೆ, ಆಮೇಲೆ ಕೂತ್ಕೋತಾರೆ. ಯಾಕೆ ಅಂತಂದರೆ ಇಡೀ ಭಾರತ ದೇಶಕ್ಕೆ ದೇಶಭಕ್ತಿ ಸಂಘಟನೆ ಅಂತ ಏನಾದರೂ ಇದೆ ಅಂತಂದರೆ ಅದು ರಾಷ್ಟ್ರೀಯ ಸ್ವಯಂಸೇವಕ ಸಂಘ. ರಾಷ್ಟ್ರೀಯ ಸ್ವಯಂಸೇವಕ ಸಂಘ ಇರೋದರಿಂದ, ಅದರ ಅಸ್ತಿತ್ವದಲ್ಲಿ ಇರೋದರಿಂದ, ಅದರ ಸಹಾಯ ಮಾಡಿದ್ದರಿಂದ, ಅದರ ಸ್ವಯಂ ಸೇವಕರು ಯುದ್ಧದಲ್ಲಿ ಭಾಗವಹಿಸಿ ಶ್ರೀನಗರ ಏರ್ಪೋರ್ಟನ್ನು ಸೈನ್ಯಕ್ಕೆ ಮುಕ್ತವಾಗಿ ಮಾಡಿಕೊಟ್ಟಿದ್ದರಿಂದ ನಮ್ಮಲ್ಲಿ ಇವತ್ತು ಸಹ ಜಮ್ಮು ಆ್ಯಂಡ್ ಕಾಶ್ಮೀರ ಇಂಡಿಯಾ ದೇಶದಲ್ಲಿ ಸೇರಿಕೊಂಡಿದೆ. ಇಲ್ಲಾಂದರೆ ಎಂದೋ ಪಾಕಿಸ್ತಾನದ ಭಾಗ ಆಗಿರೋದು. ಇದನ್ನು ಗಮನದಲ್ಲಿಟ್ಕೋಬೇಕು. ಇದನ್ನು ಗಮನದಲ್ಲಿಟ್ಕೊಂಡು ನಾವು ಜನಸಾಮಾನ್ಯರ ಗಮನದಲ್ಲಿ ಇಟ್ಕೊಂಡಿದ್ದೀವಿ ಇಲ್ಲ ಗೊತ್ತಿಲ್ಲ, ಆದರೆ ಸುಪ್ರೀಂ ಕೋರ್ಟಿನ ಜಡ್ಜಿಗಳು ಎಲ್ಲರಿಗೂ ನಮ್ಮ ಗಮನದಲ್ಲಿ ಇಟ್ಕೊಂಡಿದೆ. ಹಾಗಾಗಿ ರಾಷ್ಟ್ರೀಯ ಸ್ವಯಂಸೇವಕ ಸಂಘ ಒಂದು ದೇಶ ಕಟ್ಟತಕ್ಕಂಥ ಸಂಸ್ಥೆ, ದೇಶವನ್ನು ಸುಭದ್ರ ಮಾಡ್ತಕ್ಕಂಥ ಸಂಸ್ಥೆ. ರಾಷ್ಟ್ರೀಯ ಸ್ವಯಂಸೇವಕ ಸಂಘದಲ್ಲಿ ದೇಶಭಕ್ತಿಯನ್ನು ಬೆಳೆಸ್ತಕ್ಕಂಥ ಆಕ್ಟಿವಿಟೀಸ್ ನಡೆಯುತ್ತೆ. ಆದ್ದರಿಂದ ಸಂಘವನ್ನು ಬ್ಯಾನ್ ಮಾಡೋಕ್ಕಾಗೋದಿಲ್ಲ ಅನ್ನೋ ಒಪಿನಿಯನ್ಗೆ ಬಂದು ಸಂಘದ ಮೇಲೆ ಹೇಳಿರ್ತಕ್ಕಂಥ ಬ್ಯಾನನ್ನು ತೆರವುಗೊಳಿಸಿರ್ತಾರೆ. ಹಾಗಾಗಿ ಇವರೇನು ಮಾಡಿದ್ದಾರೆ, ಸಿದ್ದರಾಮಯ್ಯ ಪ್ರಿಯಾಂಕಾ ಖರ್ಗೆ ಅವರು ಬರೆದಿರ್ತಕ್ಕಂಥ ಲೆಟರ್ ಇಟ್ಕೊಂಡು, ಕ್ಯಾಬಿನೆಟಲ್ಲಿ ಇಟ್ಕೊಂಡು ಸಂಘದವನ್ನು ಬ್ಯಾನ್ ಮಾಡಿಲ್ಲ, ಸಂಘದ ಆ್ಯಕ್ಟಿವಿಟೀಸ್ನ ಬ್ಯಾನ್ ಮಾಡೋದು ಕೊಟ್ಟು ಪಥಸಂಚಲನ, ಸಂಘದ ಆ್ಯಕ್ಟಿವಿಟೀಸ್ನ ಸರ್ಕಾರಿ ಜಾಗದಲ್ಲಿ ಮಾಡಬಾರ್ದು ಅಂತ. ಇಲ್ಲ ಸ್ವಾಮಿ, ಮುಸಲ್ಮಾನರು ನಮಾಜನ್ನು ಮಾಡ್ತಾರೆ, ಅವ್ರನ್ನ ಸರ್ಕಾರಿ ಜಾಗದಲ್ಲಿ ನಾವು ಬೆಂಗಳೂರಲ್ಲಿ ನೋಡ್ತೀವಿ. ಚಾಮರಾಜಪೇಟೆಯಲ್ಲಿ ಜಮೀರ್ ಅಹಮದ್ ಖಾನ್ ಅಂತಿದ್ದಾರೆ, ಅವು ಆ ಜಾಗದಲ್ಲಿ ಹೋಗಿ ನೋಡಿದ್ರೆ ರಂಜಾನು ಮೊಹರಂ ಹಬ್ಬಗಳಲ್ಲಿ ಇಡೀ ಬೆಂಗಳೂರೇ ಮುಸಲ್ಮಾನರದೇನೋ ಅನ್ನೋಷ್ಟರ ಮಟ್ಟಿಗೆ ಸಾಬ್ರು ತುಂಬ್ಕೊಂಡ್ಬಿಟ್ಟಿರ್ತಾರೆ. ಇಂಥ ಇದನ್ನು ಇಟ್ಕೊಂಡು ನೀವು ಸಂಘದ ಆ್ಯಕ್ಟಿವಿಟೀಸ್ ಸೇರಿದ ಜನ ಆದರೆ ಏನಂತಾರೆ, ಪಾಕಿಸ್ತಾನ್ ಜಿಂದಾಬಾದ್ ಅಂತಾರೆ, ಇನ್ನು ಎಲ್ಲರಿಗೂ ಮುರ್ದಾಬಾದ್ ಅಂತ ಘೋಷಣೆ ಕೂಗ್ತಾರೆ. ಅದನ್ನು ಸಂಭ್ರಮಿಸ್ತೀವಿ ನಾವು ಸೆಕ್ಯುಲರ್ ಹಿಂದೂಗಳು. ಇದು ನಮ್ಮ ದುರ್ದೈವ. ಹಿಂದೂಗಳಾಗಿರಬೇಕು ಅಂತಂದರೆ ಯಾರೇ ಹಿಂದೂಗಳು ಇರಲಿ, ಅವ್ರು ಫಸ್ಟ್ ನಾನು ಹಿಂದೂ ಅಂತ ಹೇಳ್ಕೋಬೇಕು, ಅಂಥವ್ರಿಗೆ ಮಾತ್ರ ನಾವು ಓಟ್ ಹಾಕಬೇಕು. ಆವಾಗ ನಮ್ಮ ದೇಶ ನೋಡಿ ಹಿಂದೂಗಳಿಗೋಸ್ಕರ ಇರ್ತಕ್ಕಂಥ ಹಿಂದೂ ದೇಶ ಆಗುತ್ತೆ. ಇಲ್ಲಾಂದರೆ ನಾವು ಮುಸಲ್ಮಾನರು ಪ್ರೆಷರ್ ಹಾಕಿದ್ರು ಅಂತ ಪಾಕಿಸ್ತಾನವನ್ನು ಮುಸಲ್ಮಾನರಿಗೋಸ್ಕರ ಬಿಟ್ಕೊಟ್ಟಿದ್ದೀವಿ. ನಾಳೆ ಜಮ್ಮು ಆ್ಯಂಡ್ ಕಾಶ್ಮೀರವನ್ನು ಬಿಟ್ಕೊಡ್ತೀವಿ, ಕೈರಾನ ಅಂತ ಅಂದ್ಬಿಟ್ಟು ಉತ್ತರ ಪ್ರದೇಶದಲ್ಲಿ ಬಿಟ್ಕೊಡ್ತೀವಿ, ಪಶ್ಚಿಮ ಬಂಗಾಳ ಹೊರಟೋಗುತ್ತೆ. ಈಗ ಹೋಗ್ತಾ ಹೋಗ್ತಾ ಹಿಂದೂಗಳು 0ಗೆ ಬಂದುಬಿಡ್ತೀವಿ ನಾವು, ಎಲ್ಲರೂ ಮುಸಲ್ಮಾನರಾಗ್ಬಿಟ್ಟು. ಇಂಥ ಪರಿಸ್ಥಿತಿ ಬರಬೇಕಾ? ಇಂಥ ಇದಕ್ಕೆ ನಾವೇ ಅವಕಾಶ ಮಾಡಿಕೊಡ್ಬೇಕಾ? ನಮ್ಮ ಮಕ್ಕಳು ಮೊಮ್ಮಕ್ಕಳು ಮುಸಲ್ಮಾನರಾಗಿ ಉಳ್ಕೋಬೇಕಾ? ಮುಸಲ್ಮಾನರು ಆಗಬೇಕು ಅಂತ ಉಳ್ಕೋತಾರೆ ಅಂತಂದರೆ ಏನಾಗುತ್ತೆ ಅನ್ನೋದು ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನೋಡಿ. ಈಗ ಹೋದ ವರ್ಷದವರೆಗೂ ಟಿ ವಿನಲ್ಲಿ ಇದರಲ್ಲಿ ಏನು ಅಂದರೆ ಪಾಕಿಸ್ತಾನ ಅಫ್ಘಾನಿಸ್ತಾನ ಫ್ರೆಂಡ್ ಆಗಿದ್ದರು. ಏನೋ ಇವ್ರು ಹೋಗಿ ಅಲ್ಲಿ ಸ್ವೀಟ್ ಕೊಡೋರು, ಪ್ರಧಾನಮಂತ್ರಿ ಅವ್ರು ಬಂದು ಇಲ್ಲಿ ಇದು ಮಾಡ್ಕೊಳ್ಳೋರು, ಬಾಯ್ ದೋಸ್ತಿ ಬಾಯ್ ಜಾನ್ ಅಂದ್ಕೊಂಡು ಏನೋ ಮಾಡ್ತಿದ್ರು. ಇವತ್ತೇನಾಗಿದೆ, ಪಾಕಿಸ್ತಾನ ಅಫ್ಘಾನಿಸ್ತಾನದ ಯುದ್ಧ ನಡೀತಾ ಇದೆ. ಅನೇಕ ಜನ ಪಾಕಿಸ್ತಾನಿ ಮಿಲಿಟ್ರಿ ದೊಡ್ಡ ಆಫೀಸರ್ಗಳನ್ನ ಆ ತಾಲಿಬಾನ್ಗಳು ಕೊಂದು ಹಾಕಿದಾರಂತೆ. ಆ ನಮ್ಮ ದೇಶ ಹಿಂದೂ ದೇಶ ವಸುದೈವ ಕುಟುಂಬಕಂ ಅಂತ ಹೇಳ್ತೀವಿ ನಾವು. ವಸುದೈವ ಕುಟುಂಬಕ ಅಂದರೆ ಇಡೀ ಪ್ರಪಂಚ ಒಂದು ಸಂಸಾರ, ಎಲ್ಲರೂ ಸುಖ ಶಾಂತಿಯಿಂದ ಇರಬೇಕು, ಅಣ್ಣ ತಮ್ಮಂದರಾಗಿರಬೇಕು ಅಂತ ಹೇಳೋದು. ಇವತ್ತೇನಾಗಿದೆ, ತಾಲಿಬಾನು ಮತ್ತು ಅಫ್ಘಾನಿಸ್ತಾನ ಏನಿದೆ ನಮ್ಮ ಇಂಡಿಯಾ ದೇಶಕ್ಕೆ ಭಾಳ ಫ್ರೆಂಡ್ಲಿ ಆಗಿದೆ, ಆದರೆ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡ್ತಾಯಿದ್ದಾರೆ. ಇದನ್ನು ಗಮನದಲ್ಲಿಟ್ಕೊಂಡು ನಾವು ಹಿಂದೂ ರಾಷ್ಟ್ರವನ್ನು ಕಟ್ಟಬೇಕು ಅಂತಂದರೆ ನೋಡಿ, ಪ್ರಮುಖವಾದ ಗೋಡೆ ದಾಟಬೇಕಾಗಿರೋದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಇತ್ತೀಚೆಗೆ ಏನಾಗಿದೆ, ರಾಷ್ಟ್ರೀಯ ಸೇವಿಕಾ ಸಮಿತಿ ಅಂತ ಅಂದ್ಬಿಟ್ಟು ಹೆಂಗಸರದು ಒಂದು ವಿಂಗ್ ಓಪನ್ ಆಗಿದೆ. ಅಲ್ಲಿ ಲಕ್ಷಾಂತರ ಜನ ಸಹ ಹೆಣ್ಮಕ್ಳುಗಳು ಯುದ್ಧಕ್ಕೆ ರೆಡಿಯಾಗಿರೋರು ಸಹ ಥ್ರೂಔಟ್ ಇಂಡಿಯಾದಲ್ಲಿ, ಉತ್ತರ ಪ್ರದೇಶ ಇರ್ಬೋದು, ವೆಸ್ಟ್ ಬೆಂಗಾಲ್ ಇರ್ಬೋದು, ಪಂಜಾಬ್ ಇರ್ಬೋದು, ಈ ಕಡೆ ಗುಜರಾತ್ ಇರ್ಬೋದು, ಮತ್ತು ತಮಿಳ್ನಾಡು ಇರ್ಬೋದು, ಕೇರಳ ಇರ್ಬೋದು, ಕರ್ನಾಟಕ ಇರ್ಬೋದು, ರಾಷ್ಟ್ರೀಯ ಸೇವಕಾ ಸಮಿತಿ ಅಂತ ಅಂದ್ಬಿಟ್ಟು ಅವರು ಸಹ ಲಾಠಿ ಹಿಡ್ಕೊಂಡು ಹೊರಟಿದ್ದಾರೆ. ಇಂಥ ಇದನ್ನು ಬಡಿಯೋಕ್ಕೆ ಸಾಧ್ಯನೇ ಇಲ್ಲ. ಅನೇಕ ಸರಿ ಆ ಸಂಘವನ್ನು ಬ್ಯಾನ್ ಮಾಡಿದ್ರು, ಸಂಘದ ಆ್ಯಕ್ಟಿವಿಟೀಸ್ನ ಬ್ಯಾನ್ ಮಾಡಿದ್ರು. ಈಗಲೂ ಸಹ ಇನ್ನೊಂದು ಪ್ರಯತ್ನ ಮಾಡಿದೆ.
ಇಲ್ಲೂ ಸಹ ಫೇಲ್ಯೂರ್ ಆಗ್ತಾರೆ. ರಾಷ್ಟ್ರೀಯ ಸ್ವಯಂಸೇವಕ ಸಂಘ ಗೆಲ್ಲುತ್ತೆ. ಹಿಂದೂಗಳು ಸ್ವಲ್ಪ ನಿಧಾನ ಹೇಳೋದ್ರಲ್ಲಿ, ಆ ನಿಧಾನವಾಗಿ ಹೇಳೋದು ತುಂಬ ನಿಧಾನ ಆಯಿತು ಅನ್ನೋ ಒಂದು ಸಂಶಯ ನಮ್ಮನ್ನು ಕಾಡುತ್ತೆ. ಬನ್ನಿ, ಇದನ್ನು ಫಾಸ್ಟ್ ಮಾಡಬೇಕು ಅಂದರೆ ನಮ್ಮ ಎಲ್ಲ ಎಪಿಸೋಡ್ಗಳನ್ನ ನೋಡಿ ಅಂತ ಹೇಳ್ಬಿಟ್ಟು ಇದನ್ನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.